ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ಬೆಳಗ್ಗೆನೆ ಎದ್ದು ನಾನು ಸ್ನಾನ ಮಾಡ್ಕೊಂಡು ಕಿಚನಿಗೆ ಬಂದಿದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಇವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿ. ಸೊ ದೇವರಿಗೆ ಸ್ವಲ್ಪ ನೈವೇದ್ಯಕ್ಕೆ ಕೆಲವು ತಿಂಡಿಗಳನ್ನೆಲ್ಲ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಪೂಜೆ ಮಾಡಿ ನೈವೇದ್ಯ ಮಾಡೋಣ ಅಂತ ಹೇಳಿ ಮೊದಲು ತಿಂಡಿಗಳು ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಫ್ಯೂ ಐಟಮ್ಸ್ ನಾನು ಪ್ರತಿ ವರ್ಷ ಮಾಡೋ ತರ ಅದನ್ನೇ ಮಾಡ್ತಾ ಇದ್ದೀನಿ. ಬೇಸನ್ ಲಡ್ಡು, ಡ್ರೈ ಜಾಮೂನು ಮತ್ತೆ ಸಬ್ಬಕ್ಕಿ ಪಾಯಸ, ಅವಲಕ್ಕಿ ಆ ಐಟಮ್ಸೇ ಮಾಡ್ತಾ ಇದ್ದೀನಿ. ಸೊ ಈಗ ಶುರು ಮಾಡಬೇಕು. ಸೊ ಜನ್ಮಾಷ್ಟಮಿ ನನ್ನ ಫೇವ್ರೆಟ್ ಹಬ್ಬ. ಸೊ ಅದಕ್ಕೋಸ್ಕರ ಪ್ರತಿ ವರ್ಷನೂ ಅಷ್ಟೇ ಬೆಳಗ್ಗೆ ಬೇಗ ಎದ್ದು ನೈವೇದ್ಯಕ್ಕೆ ಏನೇನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆನೇ ಮಾಡ್ತೀನಿ. ಹಿಂದಿನ ದಿನ ನಾನು ಯಾವುದನ್ನು ಮಾಡಿಟ್ಕೊಳ್ಳೋದಿಲ್ಲ. ಬೆಳಗ್ಗೆ ಬೇಗ ಎದ್ದು ತಿಂಡಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಪೂಜೆ ಮಾಡೋದು. ಬಟ್ ಬೇಗ ಆಗೋಗುತ್ತೆ, 10 ಗಂಟೆ ಒಳಗಡೆ ಪ್ರತಿಯೊಂದು ತಿಂಡಿಗಳು ಮಾಡಿ ಅದಾದಮೇಲೆ ಪೂಜೆಗೂ ರೆಡಿ ಮಾಡಿಬಿಡ್ತೀನಿ. 10 ಗಂಟೆ ಒಳಗಡೆ ಪೂಜೆನೂ ಆಗೋಗುತ್ತೆ. ಮೊದಲಿಗೆ ನಾನಿಲ್ಲಿ ಬೇಸನ್ ಲಡ್ಡು ರೆಡಿ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಅದನ್ನೇ ಫಸ್ಟ್ ರೆಡಿ ಮಾಡಬೇಕು. ಬಿಕಾಸ್ ಅದು ಸ್ವಲ್ಪ ಕೂಲ್ ಆಗಬೇಕಲ್ಲ, ಕೂಲ್ ಆದಮೇಲೆ ಉಂಡೆ ಕಟ್ಟೋಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ಅದು ಮಾಡಿ ಮೊದಲು ಸೈಡಿಗೆ ಇಟ್ಬಿಟ್ರೆ ಮಿಕ್ಕಿದೆಲ್ಲ ಐಟಮ್ಸ್ ಮಾಡೋ ಅಷ್ಟರಲ್ಲಿ ಇದು ರೆಡಿ ಆಗಿರುತ್ತೆ ಅಂತ ಹೇಳಿ. ಹಾಗೆ ಸೈಮಲ್ಟೇನಿಯಸ್ ಆಗಿ ಅದಾದ ತಕ್ಷಣವೇ ಜಾಮೂನು ಮತ್ತು ಪಾಯಸಕ್ಕೂ ಕುದಿಯೋಕೆ ಇಟ್ಬಿಟ್ಟಿದ್ದೀನಿ. ಡ್ರೈ ಜಾಮೂನ್ ಆಗಿರೋದ್ರಿಂದ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ತುಂಬ ಚಿಕ್ಕದಿದ್ರೆ ಡ್ರೈ ಜಾಮೂನ್ ಚೆನ್ನಾಗಿರೋದಿಲ್ಲ ಅಂತ ಹೇಳಿ. ಸೊ ಹಾಗೆಯೇ ಅದು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಎಲ್ಲ ತರಿಸಿ ಇಟ್ಕೊಂಡಿದ್ದೆ ಹಿಂದಿನ ದಿನವೇ. ಸೊ ಜಾಮೂನ್ ಒಂದು 2 ನಿಮಿಷ ಪಾಕದಲ್ಲಿ ಬಿಟ್ಟು ಅದಾದಮೇಲೆ ತೆಗೆದು ಕೊಕೊನಟ್ ಪೌಡರಲ್ಲಿ ರೋಲ್ ಮಾಡಿದ್ರೆ ಡ್ರೈ ಜಾಮೂನ್ ರೆಡಿ ಆಗುತ್ತೆ. ಈಸಿನೇ, ಅಡುಗೆ ಭಟ್ರು ಹೀಗೇನೆ ಮಾಡೋದು. ಸೊ ತುಂಬ ಈಸಿ, ಬಟ್ ರುಚಿ ಚೆನ್ನಾಗಿರುತ್ತೆ. ಸೊ ಸ್ವೀಟ್ಸ್ ಎಲ್ಲ ಮುಗಿದ್ಮೇಲೆ ಇನ್ನು ಮಿಕ್ಕಿದ್ದು ಒಂದು ಸಿಹಿ ಅವಲಕ್ಕಿ ಮತ್ತು ಒಂದು ಖಾರ ಅವಲಕ್ಕಿ, ಇದು 2 ಮಾಡಿಬಿಟ್ರೆ ಅಲ್ಲಿಗೆ 5 ಥರ ಮಾಡಿರ್ತೀನಿ ನೈವೇದ್ಯ, ಜೊತೆಗೆ ಹಣ್ಣು, ಇದಿಷ್ಟು ಇಟ್ಬಿಟ್ಟು ಪೂಜೆ ಮಾಡೋದು. ಸೊ ಅಲ್ಲಿ ತಿಂಡಿ ಎಲ್ಲ ಆಲ್ಮೋಸ್ಟ್ ಆಯ್ತಲ್ಲ ಅಂತ ಹೇಳಿ ಈಗ ದೇವರಿಗೆ ಅಲಂಕಾರ ಮಾಡೋಣ ಅಂತ ಬಂದಿದ್ದೀನಿ. ಕೃಷ್ಣಂಗೆಲ್ಲ ಮೊದಲೇ ನೀಟಾಗಿ ತೊಳೆದು ನೀಟಾಗಿ ಒರೆಸಿ ಎಲ್ಲ ಇಟ್ಟಿದ್ದೆ. ಕುಂಕುಮ ಎಲ್ಲ ಇಟ್ಟು ಅದಾದಮೇಲೆ ಹೂ ಹಾಕ್ತಾಯಿದ್ದೀನಿ. ಒಂದು 3-4 ಥರ ಹೂ ತೊಗೊಂಡು ಬಂದಿದ್ದೀನಿ. ಒಂದು ದೊಡ್ಡ ಹಾರ ಮತ್ತು ಮಿಕ್ಕಿದ ಹೂವೆಲ್ಲ ತಂದಿದ್ದೀನಿ. ನಂಗೆ ತುಂಬ ಇಷ್ಟ ಅಲಂಕಾರ ಮಾಡೋದಕ್ಕೆ. ಕೃಷ್ಣನು ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ. ಸೊ ಅಲಂಕಾರ ಮಾಡೋಕ್ಕೆ ತುಂಬ ಇಷ್ಟ. ಮಾಡ್ಬಿಟ್ಟು ಎಷ್ಟು ಹೊತ್ತು ಕುತ್ಕೊಂಡು ನೋಡೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾನೆ ಕೃಷ್ಣ. ಪ್ರತಿ ವರ್ಷವೂ ಹೀಗೆ ಒಂದೊಂದು ಥರ ಅಲಂಕಾರ ಮಾಡ್ತಾ ಇರ್ತೀನಿ. ಬಟ್ ಈ ವರ್ಷ ಹೊಸ ಮನೆಯಲ್ಲಿ ನಮ್ಮ ಮೊದಲನೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದು. ಖುಷಿ ಇದೆ ಅದಕ್ಕೋಸ್ಕರ, ಮೊದಲನೇ ವರ್ಷ ಜನ್ಮಾಷ್ಟಮಿ ಹಬ್ಬ ಅಂತ. ಸೊ ಸಮನ್ವಿ ಕೂಡ ಇವಾಗೆಲ್ಲ ಗೊತ್ತಾಗುತ್ತೆ ಆ ಕೃಷ್ಣಂಗೆ ಅಲಂಕಾರ ಮಾಡೋದು ಎಲ್ಲ. ಬಟ್ ಅವಳಿನ್ನೂ ಎದ್ದಿಲ್ಲ. ಸೊ ಅವಳು ಎದ್ದ ತಕ್ಷಣ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಪೂಜೆ ಮಾಡಿಬಿಡ್ತೀವಿ. ಅದಾದಮೇಲೆ ಅವಳಿಗೆ ಇವತ್ತು ಕೃಷ್ಣನ ವೇಷ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾಳೆ ಸ್ಕೂಲಲ್ಲಿ ಅವಳಿಗೆ ರಾಧೆ ಡ್ರೆಸ್ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಇವತ್ತು ಅವಳಿಗೆ ರಜಾ ಕೊಟ್ಟಿದ್ದಾರೆ ಹಬ್ಬ ಇರೋ ಕಾರಣ. ಸೊ ನಾಳೆ ಅವಳಿಗೆ ರಾಧೆ ವೇಷ ಹಾಕಿ ಇವತ್ತು ಕೃಷ್ಣನ ವೇಷ ಹಾಕ್ತೀನಿ. ನಮ್ಮನೆಗೆ ಪುಟ್ಟ ಕೃಷ್ಣ ಬರೋವರೆಗೂ ಅವಳೇ ನನಗೆ ಕೃಷ್ಣ, ಅವಳೇ ನನಗೆ ರಾಧೆ. ಕೃಷ್ಣನ ರೆಡಿ ಮಾಡಿ ಎಲ್ಲ ಆಯಿತು. ಸೊ ನನಗೆ ಸಮಾಧಾನವಾಗೋವರೆಗೂ ಹೂವೆಲ್ಲ ಹಾಕಿ ಚೆನ್ನಾಗಿ ಕಾಣ್ತಿದ್ಯಾ ಅಂತೆಲ್ಲ ನೋಡ್ತಾ ಇದ್ದೀನಿ. ಸೊ ಅದಾದಮೇಲೆ ಎಲ್ಲ ಬೆಟರ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನಿಸಿದ್ಮೇಲೆ ನೆಕ್ಸ್ಟು ತೊಟ್ಲು ರೆಡಿ ಮಾಡ್ತಾಯಿದ್ದೀನಿ. ಪುಟ್ಟ ಕೃಷ್ಣ ಇದೆ ನಮ್ಮ ಮನೇಲಿ, ಬಾಲಕೃಷ್ಣ. ಸೊ ಅದನ್ನು ತೊಟ್ಲಲ್ಲಿ ಕೂರಿಸಿ ತೂಗಬೇಕು ಅಂತ ಹೇಳಿ ತೊಟ್ಲನ್ನು ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಅದೇನೋ ಒಂಥರ ಹೇಳಲಾಗದ ಖುಷಿ ಅದು. ಎಸ್ಪೆಷಲಿ ಜನ್ಮಾಷ್ಟಮಿ ಹಬ್ಬ ಬಂದಾಗ ಒಂಥರ ಖುಷಿ. ಕೃಷ್ಣಂಗೆ ಮಾಡೋದು ಅದೆಲ್ಲ ನನಗೆ ತುಂಬ ಇಷ್ಟ ಕೂಡ ಆಗಿರೋದ್ರಿಂದ ಫುಲ್ ಖುಷಿಯಿಂದ ಒಂದು ಸಂತೋಷ ಮನಸ್ಸಲ್ಲಿ ಗೊತ್ತಿಲ್ದಿರಾನೇ ಒಂದು ಸಂತೋಷ ಇರುತ್ತೆ ಅದು ಹಬ್ಬ ಮಾಡೋಕ್ಕೆ, ಅದೆಲ್ಲ ರೆಡಿ ಮಾಡೋಕ್ಕೆ. ನಿಜವಾಗ್ಲೂ ಮಗು ಇದೆಯೇನೋ, ಅದನ್ನು ತೊಟ್ಲಲ್ಲಿ ಹಾಕ್ತಿದ್ದೀವೇನೋ ಅನ್ನೋ ಅಷ್ಟು ಖುಷಿ ನನಗೆ ಇದನ್ನೆಲ್ಲ ಮಾಡೋದಕ್ಕೆ. ಸೊ ಇದೆಲ್ಲ ಆಲ್ಮೋಸ್ಟ್ ಆಯಿತು. ಈಗ ಕೃಷ್ಣನ ಹೆಜ್ಜೆ ಬರೆದು ಮತ್ತು ಪೂಜೆಗೆಲ್ಲ ರೆಡಿ ಆಗಿದೆ. ಸಮನ್ವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇದೆ. ಕೃಷ್ಣನ ಹೆಜ್ಜೆ ಮೊದಲು ನಾನು ದೇವ್ರ ಮನೆ ಫುಲ್ ಬರೀತಾ ಇದ್ದೆ, ಉದ್ದಕ್ಕೆ ನಡ್ಕೊಂಡು ಬರೋ ಥರ. ಬಟ್ ಇವಾಗ ಸಮನ್ವಿ ಇರೋದ್ರಿಂದ ಅವಳು ಕದ್ರು ಬಿಡ್ತಾಳೆ ಆದಷ್ಟು ರಂಗೋಲಿನ ಅಂತ ಹೇಳಿ ಬರೀ ದೇವ್ರ ಮನೆ ಮುಂದೆ ರಂಗೋಲಿ ಹಾಕೋ ಜಾಗದಲ್ಲಿ 1-2 ಹೆಜ್ಜೆ ಬರ್ದಿದ್ದೀನಿ.
ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಹೊರಗಡೆ ಸುಮ್ಮನೆ ಡೆಕೋರೇಟ್ ಮಾಡ್ತಾ ಇದ್ದೀವಿ. ಮಡಿಕೆಯಲ್ಲಿ ಬೆಣ್ಣೆ ಇರೋ ಥರ ತಗೊಂಡು ಬಂದಿದ್ದೆ ನೆನ್ನೆನೇ ನಾನು. ಸೊ ಅದಕ್ಕೆ ಮನೆ ಮುಂದೆ ಜಾಗ ಇತ್ತಲ್ಲ, ಸೊ ಹೂವೆಲ್ಲ ಹಾಕಿ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಅಲಂಕಾರಕ್ಕಷ್ಟೇ ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಸಮನ್ವಿನ ಕೃಷ್ಣನ ವೇಷ ಹಾಕಿದಾಗ ಅವಳ ಕೈಯಲ್ಲಿ ಹೀಗೆ ಮಡಿಕೆ ಓಡಿಸೋಣ ಸುಮ್ಮನೆ ಅಂತ ಹೇಳಿ, ಸುಮ್ಮನೆ ಫೋಟೋಶೂಟ್ಗೆ ನಮ್ಮ ಖುಷಿಗೆ ಅದನ್ನು ಮಾಡೋಣ ಅಂತ ಹೇಳಿ ಈ ಥರ ರೆಡಿ ಮಾಡಿದ್ದೀವಿ ಮನೆ ಮುಂದೆ. ಸೊ ಸಮನ್ವಿಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಕೃಷ್ಣನ ವೇಷ ಹಾಕೋದಕ್ಕೆ ಅಂತ. ಸೊ ಅವಳಿಗೆ ತುಂಬ ಕಾತರತೆಯಿಂದ ಕಾಯ್ತಿದ್ಲು, ಪೂಜೆ ಆಗೋದನ್ನೇ ಕಾಯ್ತಾಯಿದ್ಲು. ನಾನಂದೆ ಬೇಗ ಬೇಗ ತಿಂಡಿ ತಿನ್ಕೋಬೇಕು, ಆವಾಗಲೇ నేను ಕೃಷ್ಣನ ವೇಷ ಹಾಕೋದು ಅಂತ ಹೇಳಿ ಬೇಗ ಬೇಗ ತಿನ್ಕೊಂಬಿಟ್ಲು ತಿಂಡಿ ಕೂಡ. ಸೊ ವೆಯ್ಟ್ ಮಾಡಿಕೊಂಡು ಇವಾಗ ಹಾಕ್ಸ್ಕೊತಿದ್ದಾಳೆ. ಎಷ್ಟು ಒಳ್ಳೆ ಮಗು ಅಂದರೆ ಹೇಳಿದ್ದೆಲ್ಲ ಮಾಡಿಸ್ಕೊಳ್ತಿದ್ದಾಳೆ. ಕೆಲವು ಮಕ್ಕಳು ಹಾಕ್ಸ್ಕೊಳ್ಳೋದಿಲ್ಲ, ಹಠ ಮಾಡ್ತಾರೆ, ತರಲೆ ಮಾಡ್ತಾರೆ, ಹೇಳಿದ ಮಾತು ಕೇಳೋಲ್ಲ, ಆ ಥರ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಸಮನ್ವಿ ನಾವು ಹೇಳ್ದಂಗೆಲ್ಲ ಕೇಳಿಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದೆಲ್ಲ ನೀಟಾಗಿ ಮಾಡಿಸ್ಕೊಂಡು ಕುತ್ಕೊಂಡು ಪೇಷನ್ಸಾಗಿ ಮಾಡಿಸ್ಕೊಳ್ತಿದ್ದಾಳೆ. ಅದು ತುಂಬ ಹೊತ್ತು ಹಿಡಿತಾ ಇದೆ, ಬಟ್ ಒಂಚೂರು ಆ ಕಡೆ ಈ ಕಡೆ ಅಲ್ಗಾಡ್ದೆ ಹೇಳ್ದಂಗೆ ಕೇಳಿಕೊಂಡು ನೀಟಾಗಿ ವೇಷ ಹಾಕ್ಸ್ಕೊತಿದ್ದಾಳೆ. ಈ ವರ್ಷ ನಾನು ಸ್ವಲ್ಪ ಬೇರೆ ಥರ ಅಲಂಕಾರ ಮಾಡಿದ್ದೀನಿ. ಹೋದ ವರ್ಷ ಎಲ್ಲ ಕಿರೀಟ ಎಲ್ಲ ಹಾಕಿ ಮಾಡಿದ್ದೆ. ಸೊ ಬಟ್ ಈ ವರ್ಷ ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ಒಂದೇ ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಈ ವರ್ಷ ಮುಂದೆ ಗಂಟು ಹಾಕಿ ಬಾಲಕೃಷ್ಣ ಇರ್ತಾನಲ್ವ, ಯೂಶ್ವಲಿ ಪುಟ್ಟ ಮಗು ಕೃಷ್ಣಂದು ಫೋಟೋಸ್ ಎಲ್ಲ ನೋಡಿದ್ರೆ ಮೇಲ್ಗಡೆ ಹೀಗೆ ಗಂಟು ಹಾಕಿ ಅದಕ್ಕೆ ಅಲಂಕಾರ ಮುತ್ತಿನ ಹಾರ ಎಲ್ಲ ಹಾಕಿ ಅಲಂಕಾರ ಮಾಡಿರ್ತಾರೆ. ಸೊ ಅದೇ ಥರನೇ ಹಾಕಿ ಒಂದು ಹೂವಿಂದ ಇದು ಮುಡಿಸಿದ್ದೀನಿ. ಸಿನ್ಸ್ ನಾಳೆ ಸ್ಕೂಲಲ್ಲಿ ರಾಧೆ ವೇಷ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಇವತ್ತು ರಜಾ ಇರೋದ್ರಿಂದ ಇವತ್ತು ಕೃಷ್ಣನ್ ಹಾಕೋಣ, ನಾಳೆ ರಾಧೆದು ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಪ್ರತಿ ವರ್ಷವೂ ಅಷ್ಟೇ ನಾನು ಅವಳಿಗೆ ಮೊದಲು ಕೃಷ್ಣನ್ ಅವತಾರ ಹಾಕಿ ಅದಾದಮೇಲೆ ರಾಧೆ ಡ್ರೆಸ್ ಹಾಕೋದು. ಬಟ್ ಎರಡೂ ಹಾಕ್ತೀನಿ. ಈಗ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ ಅದು ಹೋದ ವರ್ಷ ಸಮನ್ವಿ ಕೃಷ್ಣನ ವೇಷ ಹಾಕಿದ್ದು. ಸೊ ಇದೇ ಥರ ಮಾಡೋದು ಬೇಡ ಅಂತ ಹೇಳಿ ಈ ಸಲ ಬೇರೆ ಥರ ಟ್ರೈ ಮಾಡಿದ್ದೀನಿ. ಸೊ ಬಟ್ ತುಂಬ ಮುದ್ದಾಗಿ ಕಾಣ್ತಿದ್ದಾಳೆ, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡ್ಳು ಅವಳು. ನಿಮ್ಮನೇಲೂ ಪುಟ್ಟ ಮಕ್ಕಳಿದ್ರೆ ಸೊ ನಿಮಗೂ ಅರ್ಥ ಆಗುತ್ತೆ ಇದು ಹೇಗೆ ಅನಿಸುತ್ತೆ ಈ ಫೀಲಿಂಗ್ ಅಂತ. ಮಕ್ಕಳಿಗೆ ರೆಡಿ ಮಾಡಿ ಅವ್ರನ್ನ ಅಷ್ಟು ಮುದ್ದಾಗಿ ನೋಡೋದು, ಫೋಟೋ ತೆಗೆಯೋದು ಅದೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ. ಸೊ ಮಕ್ಕಳಿದ್ರೇ ಒಂದು ಖುಷಿ. ಅದಾದಮೇಲೆ ಅವ್ರಿಗೆ ಈ ಥರ ಅಲಂಕಾರ ಮಾಡಿ ಅವ್ರ ಅಂದ ಚಂದ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಸಮನ್ವಿಗೆ ರೆಡಿ ಮಾಡಿ ಆಯಿತು. ಕಾಲಿಗೆ ಮಾತ್ರ ಅದೊಂದು ಮೆಹಂದಿ ಥರ ಚಿಕ್ಕದಾಗಿ ಇದು ಸಿಂಧೂರ್ ಟ್ಯೂಬ್ ಇರುತ್ತಲ್ಲ ಅದರಲ್ಲೇ ಇಡ್ತಾ ಇದ್ದೀನಿ ನಾನು. ಅವಳಿಗೆ ಕೈಗೆ ಹಚ್ಚಿದೆ, ಕಾಲ್ಗೂ ಬೇಕು ಅಂತ ಹೇಳಿ ಕಾಲ್ಗೂ ಎಲ್ಲ ಹಚ್ಚಿಸ್ಕೊತಾ ಇದ್ದಾಳೆ ಅವಳು. ಸೊ ನಮ್ಮ ಮನೆ ಮುದ್ದು ಕೃಷ್ಣ ರೆಡಿಯಾಗಿದೆ, ಪುಟಾಣಿ ಕಾಲು. ಸೊ ರೆಡಿಯಾಗಿದ್ದಾಳೆ. ಸ್ವಲ್ಪ ಒಡವೆಗಳು ಹಾಕಿ ಅಲಂಕಾರ ಮಾಡಿಬಿಟ್ರೆ ಕಂಪ್ಲೀಟಾಗಿ ರೆಡಿಯಾಗಿ ಹೋಗ್ತಾಳೆ. ಅದಾದಮೇಲೆ ನವಿಲ್ಗರಿನೂ ಇಟ್ಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ನಿಜವಾಗ್ಲೂ ಕೃಷ್ಣನೇ ನಮ್ಮ ಮನೆಗೆ ಬಂದಿದ್ದಾನೇನೋ ಅನ್ನೋ ಅಷ್ಟು ಖುಷಿ ಆಗ್ತಾಯಿದೆ. ಅವರಪ್ಪ ವೀಡಿಯೋ ಮಾಡ್ತಿದ್ರೆ ಸಾಕು ವೀಡಿಯೋ ಮಾಡಿದ್ದು ಅಂತ ಹೇಳ್ತಾ ಇದ್ದಾಳೆ. ಸೊ ರೆಡಿಯಾಗಿ ಅವಳೀಗ ಉಯ್ಯಾಲೆ ಮೇಲೆ ಕೂತ್ಕೊಳ್ಬೇಕಂತೆ. ಕರೆಕ್ಟ್, ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ನಾನು ದೇವರಿಗೆ ರೆಡಿ ಮಾಡ್ತಿರ್ಬೇಕಾದ್ರೆ ಇದರಲ್ಲಿ ಕೆಳಗಡೆ ದೇವ್ರ ಮನೆಯಲ್ಲಿ ತೊಟ್ಲಲ್ಲಿ ಕೃಷ್ಣನ ಇಡ್ತಾ ಇದ್ದೆ. ಸೊ ಸಮನ್ವಿ ಬಂದು ನನ್ನ ಹತ್ರ ಕೇಳ್ತಾ ಇದ್ಲು, ಅಮ್ಮ ನಾನು ಕೃಷ್ಣನ ವೇಷ ಹಾಕ್ಕೊಂಡ್ಮೇಲೆ ನಾನು ಇದೇ ಥರ ತೊಟ್ಲಲ್ಲಿ ಕೂತ್ಕೊಂಡು ಜೋಜೋ ಮಾಡ್ಕೋಬೋದಾ ಅಮ್ಮ ಅಂತ ಕೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಅವಳನ್ನ ರೆಡಿ ಮಾಡಿ ನಮ್ಮ ಮನೇಲಿ ಉಯ್ಯಾಲೆ ಇತ್ತಲ್ಲ, ಸೊ ಅದ್ರ ಮೇಲೆ ಕೂತು ಅವಳನ್ನ ತೂಗ್ತಾ ಇದ್ವಿ. ಸೊ ಮಕ್ಳಿಗೂ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಅವ್ರ ಮನಸ್ಸಲ್ಲೂ ಎಷ್ಟೋ ಥರ ಆಸೆ ಇರುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ರೆಡಿ ಎಲ್ಲ ಮಾಡಿ ಮೊದಲು ಉಯ್ಯಾಲೆ ಮೇಲೆ ಕೂತು ಅವಳನ್ನ ತೂಗಿ ಅಲ್ಲೊಂದು ಸ್ವಲ್ಪ ಫೋಟೋ ವೀಡಿಯೋ ಎಲ್ಲ ಮಾಡಿಕೊಂಡು ಅದಾದಮೇಲೆ ದೇವ್ರ ಮನೆಗೆ ಕರ್ಕೊಂಡು ಬಂದು ದೇವ್ರ ಮನೇಲಿ ಒಂದು ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡ್ವಿ. ಅದಾದಮೇಲೆ ಆಚೆ ನಾವು ಇದು ರೆಡಿ ಮಾಡಿದ್ವಲ್ವ, ಅದು ಬೆಣ್ಣೆ ಇದು ಮಾಡೋ ಥರ ಹೊಡೆಯೋ ಥರ ಮಡಿಕೆನಲ್ಲಿ ಬೆಣ್ಣೆ ಎಲ್ಲ ಇಟ್ಟು ಮೇಲ್ ಕಟ್ಟಿ. ಸೊ ಅದನ್ನು ಮಾಡೋಣ, ಅದಕ್ಕೆ ಮುಂಚೆ ಸ್ವಲ್ಪ ಫೋಟೋ ತೆಕ್ಕೊಳ್ಳೋಣ ಅಂತ ನಿಲ್ಸ್ಕೊಳ್ತಿದ್ದೀವಿ. ತರಲೆ ಅದು ಒಂಚೂರು ನಿಲ್ತಲ್ಲ, ಹಿಂಗೆ ಮಾಡ್ತಾಯಿದೆ. ಅವಳಿಗೆ ಬೇಕಾದಂಗೆ ಏನೇನೋ ಮಾಡ್ತಿದ್ದಾಳೆ. ಸೊ ಅದರಲ್ಲಿ ಎಷ್ಟು ಬೆಸ್ಟ್ ಪಿಕ್ಚರ್ ತೆಗಿಯೋಕ್ಕಾಗತ್ತೆ ಅಷ್ಟು ತೆಕ್ಕೊಂಡಿದ್ದೀವಿ. ರೆಡಿ ಮಾಡಿದ ತಕ್ಷಣ ಸ್ವಲ್ಪ ಕಾನ್ಷಿಯಸ್ ಆಗಿದ್ಲು ಅವಳು. ಸೊ ಅದಾದಮೇಲೆ ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಮೇಲೆಲ್ಲ ಫೋಟೋ ತೆಗೆಸ್ಕೊಂಡು ಕೆಳಗಡೆ ಬರೋ ಅಷ್ಟರಲ್ಲಿ ತರಲೆ ಆಗೋಗಿದ್ಲು. ನಿಲ್ತಾನೇ ಇರಲಿಲ್ಲ, ಹೇಳಿದ್ದು ಮಾಡ್ತಾನೂ ಇರಲಿಲ್ಲ. ಸೊ ಅವಳು ಇಷ್ಟ ಬಂದಾಗ ಆಟ ಆಡ್ತಿದ್ಲು. ಬಟ್ ನಾವು ಪರವಾಗಿಲ್ಲ ಅಂತ ಮಾಡ್ತಾಯಿದ್ವಿ. ಸರಿ ಹೊಡಿಯಮ್ಮ ಮೇಲ್ಗಡೆ ಬೆಣ್ಣೆ ಇಟ್ಟಿರೋ ಮಡಿಕೆನ ಅಂತಂದರೆ ಜೋರಾಗಿ ಪಟ್ ಅಂತ ಹೊಡಿತಿದ್ದಾಳೆ. ನನಗೆ ಅದು ಎಲ್ಲಿ ಬಿದ್ದೋಗುತ್ತೆ ಅಂತ ಬೇರೆ ಭಯ ಆಗ್ತಾಯಿತ್ತು. ಸೊ ಫೈನಲಿ ಅದರಲ್ಲಿ ಎತ್ಕೊಂಡು ಒಂದೆರಡು ಫೋಟೋಸ್ ತೆಕ್ಕೊಂಡ್ವಿ, ಚೆನ್ನಾಗೇ ಬಂದಿದೆ.
ಎಷ್ಟು ತುಂಟತನ ಮಾಡ್ತಾಯಿದ್ಲು ಅಂದರೆ ಸಮನ್ವಿ ಯಾಕೆ ಇಷ್ಟು ತರಲೆ ಮಾಡ್ತಾಯಿದ್ಯಾ ಅಂತಂದರೆ, ಅಮ್ಮ ನಾನು ಕೃಷ್ಣ ಅಲ್ಮಮ್ಮ ಇವತ್ತು, ಅದಕ್ಕೆ ಇಷ್ಟು ತರಲೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ಲು. ಸೊ ತುಂಬ ಖುಷಿ ಆಯಿತು ಅವಳು ಆ ವರ್ಡ್ ಹೇಳಿದ್ದು. ಸೊ ನಿಜವಾಗ್ಲೂ ಕೃಷ್ಣನೇ ಅದೇ ಥರ ತುಂಟತನ ಮಾಡ್ತಿದ್ಯಾ ಅಂತ ನಾನು ಹೇಳಿದೆ. ಸೊ ಹೀಗಿತ್ತು ನಮ್ಮನೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ. ಸೊ ನಮ್ಮನೆ ಹೊಸ ಮನೆಯಲ್ಲಿ ಮೊದಲನೇ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ನಮ್ಮನೆ ಕೃಷ್ಣ ಜನ್ಮಾಷ್ಟಮಿ ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಓಕೆ ದೆನ್ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.